ಅರ್ಕಾ ವೇಸ್ಟ್ ಡಿಕಂಪೋಸರ್ ಸೈಂಟಿಸ್ಟ್ಗಳು ಅತ್ಯುನ್ನತವಾದ ಒಂದು ತಂತ್ರಜ್ಞಾನಗಳನ್ನ ತಯಾರು ಮಾಡಿರ್ತಾರೆ. ಸೊ ಈ ಲಿಕ್ವಿಡ್ ಅನ್ನ 10 ml ಅನ್ನ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೆ, ಈಗ ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ರಂಜಕವನ್ನ ಒದಗಿಸಿಕೊಡ್ತಕ್ಕಂಥ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಸಹ ಇದರಲ್ಲಿ ಇರುತ್ತೆ. ಹೇಗೆ ಅಂತಂದ್ರೆ 200 ಲೀಟರ್ ಡ್ರಮ್ಮಿಗೆ ಒಂದು 2 ಲೀಟರ್ ಅನ್ನ ಹಾಕೊಂಡು ಇದನ್ನ ಒಂದು ಗಿಡಕ್ಕೆ 1 ಲೀಟರ್ 2 ಲೀಟರ್ ಅಪ್ ಟು 3 ಲೀಟರ್ ವರೆಗೂ ಏಜಿನ ಅನುಸಾರವಾಗಿ ಹಾಕೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಕೆಮಿಕಲ್ ಗೊಬ್ಬರಗಳ ಜೊತೆಯಲ್ಲಿ ಮಾಡಬಾರ್ದು. ಸೊ ಕೆಮಿಕಲ್ ಗೊಬ್ಬರಗಳನ್ನ ಅಕಸ್ಮಾತ್ ನೀವು ಮಾಡಿದ್ರೆ 1 ತಿಂಗಳು ಬಿಟ್ಟು ಅಥವಾ ಒಂದು 3-4 ವಾರ ಬಿಟ್ಬಿಟ್ಟು ಇದನ್ನ ಬಳಸೋದಕ್ಕೆ ಹೇಳ್ತೀವಿ. ರೋಗಾಣುಗಳು ಇರುತ್ತಲ್ಲ, ಆ ರೋಗಾಣುಗಳಿಗೆ ಈ ಜೀವಾಣುಗಳು ಫೈಟ್ ಮಾಡಿಬಿಟ್ಟು ಆ ಡಿಸೀಸ್ ಅನ್ನ ಬರ್ತೇ ಇರ್ತಕ್ಕಂಥ ಒಂದು ರೋಗ ನಿರೋಧಕ ಶಕ್ತಿನ ಈ ಒಂದು ಬ್ಯಾಕ್ಟೀರಿಯಾಗಳು ಮಾಡ್ತವೆ ಇದರಲ್ಲಿ. ಸೊ ಅಜಟೋಬ್ಯಾಕ್ಟರ್, ಬ್ಯಾಸಿಲಸ್, ಸೂಡೋಮೋನಾಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳು ಸಹ ಇದರಲ್ಲಿ ಇದೆ. ಸೊ ಇದು ಈ ಒಂದು AMC ಒಂದು ಉಪಯೋಗ. ವಿಕೆನ ಜಾಸ್ತಿ ಬೇಗ ಮಾಡುತ್ತೆ. ಸೊ ನಿಮ್ಮ ಯಾವುದೇ ಒಂದು ವೇಸ್ಟ್ ಇರ್ಬೋದು, ಎಸ್ಪೆಷಲಿ ಅಡಿಕೆ ಸಿಪ್ಪೆ ಇರುತ್ತಲ್ಲ, ಅಡಿಕೆ ಸಿಪ್ಪೆನ ನೀವು ಗೊಬ್ಬರವಾಗಿ ಮಾಡೋದಕ್ಕೆ, ಯಾಕೆಂದ್ರೆ ನಾವೆಲ್ಲ ನೋಡ್ತಾ ಇದೀವಿ ಅಡಿಕೆ ಸಿಪ್ಪೆನ ಸೊ ಕೊಳೆ ರೋಗ ಬರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಸುಟ್ಟಾಕ್ತಿವಿ. ಸೊ ಸುಟ್ಟಾಕೋದ್ರಿಂದ ಪೊಲ್ಯೂಷನ್ ಸಹ ಆಗುತ್ತೆ. ಸೊ ಅದ್ರ ಬದಲು ಈ ಒಂದು ಜೀವಾಣುಗಳನ್ನ ಬಳಸ್ಕೊಂಡು ಅಡಿಕೆ ಸಿಪ್ಪೆನ ನೀವು ಒಂದು ಗೊಬ್ಬರವಾಗಿ ತಯಾರು ಮಾಡ್ಕೊಳ್ಳಿ. ಈ ನಿಮ್ಮ ರೈತರುಗಳು ನಿಮ್ಮ ಖರ್ಚನ್ನ ನೀವೇ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಗೊಬ್ಬರಗಳನ್ನ ನೀವೇ ತಯಾರು ಮಾಡ್ಕೊಳ್ಳಿ. ಸಾವಯವ ಗೊಬ್ಬರಗಳನ್ನ ವೇಸ್ಟ್ ಮಾಡಬೇಡಿ. ನಮಸ್ಕಾರ ರೈತ ಬಾಂಧವರಿಗೆಲ್ಲ. ನನ್ನ ಹೆಸರು ದಿವಾಕರ್ ಅಂತ. ನಾನು MSc ಕೃಷಿ ಪದವೀಧರ. ಸೊ ನಾವು ಒಂದು ಅರೇಕಲ್ ಆರ್ಗ್ಯಾನಿಕ್ಸ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ಬಿಟ್ಟು ಈ ಕಂಪ್ನಿಯನ್ನ 2020-21ರಲ್ಲಿ ಸ್ಥಾಪನೆ ಮಾಡಿದ್ವಿ. ಹಾಗೇನೆ ನಮ್ಮ ಒಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ, ಅದು ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್, ಅಂದ್ರೆ ಅತ್ಯುತ್ತಮ ಸಂಶೋಧನಾ ಸಂಸ್ಥೆ ಒಂದು ತೋಟಗಾರಿಕಾ ಬೆಳೆಗಳಿಗೆ. ಇದು ಹೆಸರುಘಟ್ಟದಲ್ಲಿದೆ ಬೆಂಗಳೂರಲ್ಲಿ. ಸೊ ಅವ್ರದ್ದೇ ಒಂದು ಟೆಕ್ನಾಲಜಿಗಳನ್ನ ಎಸ್ಪೆಷಲಿ ನಾವು ಬಯೋ ಫರ್ಟಿಲೈಸರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹಾಗೇನೆ ಅವ್ರದ್ದೇ ಒಂದು ಕನ್ಸಾರ್ಷಿಯಾ ಅಂತ ಇದೆ. ಅರ್ಕಾ ಅಂದ್ರೆ ಎಲ್ಲ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಅರ್ಕಾ ಅಂತ ಒಂದು ಪ್ರಿಫಿಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ, ಅರ್ಕಾ ವೇಸ್ಟ್ ಡಿಕಂಪೋಸರ್, ಅರ್ಕಾ ವೆಜಿಟಬಲ್ ಸ್ಪೆಷಲ್, ಅರ್ಕಾ ಬನಾನಾ ಸ್ಪೆಷಲ್ಸ್. ಸೊ ಇದೇ ತರ ಅರ್ಕಾ ಸೀಡ್ಲಿಂಗ್ ಸಹ ಬರುತ್ತೆ. ಅರ್ಕಾ ಇವನ್ ಏನದು ತರಕಾರಿ ಬೀಜಗಳು ಸಹ ಬರುತ್ತೆ. ಸೊ ಹೀಗೆ ಅವ್ರದ್ದು ಯಾವುದೇ ಒಂದು ವೆರೈಟಿನ ಅವರು ಅರ್ಕಾ ಅಂತ ಒಂದು ಪ್ರಿಫಿಕ್ಸ್ ಅಲ್ಲಿ ನಾವು ಮಾರಾಟ ಮಾಡ್ತಾ ಇದೀವಿ. ಸೊ ಹಾಗೇನೆ ಈ ಒಂದು ಸಂಸ್ಥೆಯಲ್ಲಿ ತುಂಬಾ ಸೈಂಟಿಸ್ಟ್ಗಳು ಅತ್ಯುನ್ನತವಾದ ಒಂದು ತಂತ್ರಜ್ಞಾನಗಳನ್ನ ತಯಾರು ಮಾಡಿರ್ತಾರೆ. ಸೊ ಈ ತಂತ್ರಜ್ಞಾನಗಳು ರೈತರಿಗೆ ತಲುಪುವಲ್ಲಿ ಒಂದು ಸ್ವಲ್ಪ ಅಷ್ಟೊಂದು ಅಷ್ಟೊಂದು ಸಕ್ಸಸ್ ಅನ್ನ ಕಂಡಿರೋದಿಲ್ಲ. ಸೊ ಹಾಗಾಗಿ ನಮ್ಮಂತ ಎಂಟರ್ಪ್ರಿನರ್ಸ್ ನಾವೇನ್ ಮಾಡ್ತೀವಿ, ಆ ಸಂಸ್ಥೆಗಳ ಜೊತೆಯಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಂಡು ಆ ತಂತ್ರಜ್ಞಾನಗಳನ್ನ ನಾವೇ ತಯಾರು ಮಾಡೋದಕ್ಕೆ ಅವರು ನಮಗೆ ಇನ್ಕ್ಯುಬೇಷನ್ ಅಂತ ಒಂದು ಫೆಸಿಲಿಟಿ ಕೊಡ್ತಾರೆ. ಅಂದ್ರೆ ಅದನ್ನ ಹೇಗೆ ತಯಾರು ಮಾಡಬೇಕು, ಅದನ್ನ ಹೇಗೆ ಮಾರ್ಕೆಟ್ಗೆ ರೀಚ್ ಮಾಡಬೇಕು, ಅದರದ್ದು ಏನೇನು ಉಪಯೋಗಗಳು. ಸೊ ಹಾಗಾಗಿ ಅದೊಂದು ಸಂಸ್ಥೆ ನಮಗೆ ಒಂದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ಟೆಕ್ನಾಲಜಿಗಳನ್ನ ತಗೊಂಡ್ಬಿಟ್ಟು ಅದನ್ನ ರೈತರಿಗೆ ಒಂದು ಅತ್ಯುನ್ನತ ಒಂದು ಉತ್ಕೃಷ್ಟ ದರ್ಜೆಯ ಈ ಒಂದು ಸಾವಯವ ಗೊಬ್ಬರಗಳು, ಹಾಗೆ ಉತ್ಕೃಷ್ಟ ದರ್ಜೆಯ ಜೀವಾಣುಗಳನ್ನ ನಮ್ಮ ರೈತರಿಗೆ ತಲುಪಿಸ್ತಕ್ಕಂಥ ಕಾರ್ಯನ ನಾವು ನಮ್ಮ ಅರೇಕಲ್ ಆರ್ಗ್ಯಾನಿಕ್ಸ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಸಂಸ್ಥೆ ನಾವು ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ ಬಂದ್ಬಿಟ್ಟು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತಕ್ಕಂಥ ಒಂದು ಪ್ರಾಡಕ್ಟ್. ಇದರಲ್ಲಿ ನನ್ನ ಸಂಸ್ಥೆದು ಬಯೋತೃಪ್ತಿ ಅಂತಕ್ಕಂಥ ಒಂದು ಬ್ರ್ಯಾಂಡು. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ನಾವು ಯಥೇಚ್ಛವಾಗಿ ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೆ ನಾವು ಇದನ್ನ ರೆಕಮೆಂಡ್ ಮಾಡ್ತೀವಿ. ಇದು ಲಿಕ್ವಿಡ್ ಮತ್ತೆ ಪೌಡರ್ ಎರಡು ರೂಪದಲ್ಲಿರುತ್ತೆ. ಸೊ ಈ ಲಿಕ್ವಿಡ್ ಅನ್ನ 10 ml ಅನ್ನ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೆ, ಈಗ ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಕಬ್ಬಾಗಿರ್ಬೋದು, ಶುಂಠಿ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು. ಸೊ ಇದಕ್ಕೆಲ್ಲದಕ್ಕೂ ವೀಳ್ಯದೆಲೆ, ಎಲ್ಲದಕ್ಕೂ ಇದನ್ನ ನಾವು ಡ್ರೆಂಚಿಂಗ್ ಮಾಡ್ಸೋದಕ್ಕೆ ಹೇಳ್ತೀವಿ. ಇದರಲ್ಲಿ ನಮಗೆ ಅಜೋಸ್ಪೈರೋಲಮ್ ಬ್ಯಾಕ್ಟೀರಿಯಾ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಜಿಂಕ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಇದೆಲ್ಲ ಇರುತ್ತೆ. ಸೊ ಅಂದ್ರೆ ಮುಖ್ಯವಾಗಿ ನಿಮಗೆ ಇದು ಸೂಕ್ಷ್ಮಾಣು ಜೀವಿಗಳ ಸಮ್ಮಿಶ್ರಣ ಅಂತ ಕರಿತೀವಿ. ಅಂದ್ರೆ ನೈಟ್ರೋಜನ್ ಫಿಕ್ಸಿಂಗ್, ನ್ಯಾಚುರಲ್ ಇರ್ತಕ್ಕಂಥ ಸಾರಜನಕನ ನಾವು ಯೂರಿಯಾ ರೂಪದಲ್ಲಿ ಕೊಡಬಹುದು ಅಥವಾ ಕಾಂಪ್ಲೆಕ್ಸ್ ರೂಪದಲ್ಲಿ ಕೊಡಬಹುದು, ನೈಟ್ರೇಟು ಅಥವಾ ಅಮೋನಿಯಾ ರೂಪದಲ್ಲಿ ಕೊಡಬಹುದು. ಬಟ್ ಬೇರೆ ರೂಪದಲ್ಲಿ ಕೊಡಬೇಕು ಅಂತಂದ್ರೆ ಈ ಒಂದು ರೈಸೋಬಿಯಂ ಆಕ್ಟಿವಿಟಿ ಆಗ್ತಕ್ಕಂಥ ಅಥವಾ ನೈಟ್ರೋಜನ್ ಫಿಕ್ಸೇಷನ್ ಆಗ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ನಾವೊಂದು ಭೂಮಿಗೆ ಕೊಡೋದಕ್ಕೆ ನಾವು ಇದರಲ್ಲಿ ಕೊಡ್ತೀವಿ. ಸೊ ಹಾಗೇನೆ ರಂಜಕ, ಎಷ್ಟೋ ರಂಜಕದ ಭೂಮಿಲಿ ಇರುತ್ತೆ, ಬಟ್ ಅದು ಲಭ್ಯತೆ ಕಡಿಮೆ ಇರುತ್ತೆ ಪ್ಲಾಂಟ್ಸ್ಗೆ. ಸೊ ಹಾಗಾಗಿ ಆ ರಂಜಕವನ್ನ ಒದಗಿಸಿಕೊಡ್ತಕ್ಕಂಥ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಸಹ ಇದರಲ್ಲಿ ಇರುತ್ತೆ. ಹಾಗೇನೆ ಪೊಟ್ಯಾಶ್, ಅಂದ್ರೆ
ನಮ್ಮ ಒಂದು ಪೊಟ್ಯಾಶ್ ತುಂಬಾ ಬೆಳೆಗಳಿಗೆ ಅತ್ಯುನ್ನವಾಗಿ ಬೇಕು. ಯಾಕಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಅಥವಾ ಅದರ ಫ್ಲವರ್ ಇಂಡ್ಯೂಸಿಂಗ್ ಕೆಪಾಸಿಟಿ ಆಗಿರ್ಬೋದು, ಡ್ರಾಪಿಂಗ್ಸ್ ನ ಕಡಿಮೆ ಮಾಡ್ತಕ್ಕಂಥ ಕೆಪಾಸಿಟಿ ಆಗಿರ್ಬೋದು. ಪೊಟ್ಯಾಶ್ ಅತ್ಯುತ್ತ ಉಪಯುಕ್ತವಾದ ಒಂದು ಲವಣ. ಸೊ ಅದನ್ನ ನಾವು ಏನ್ ಹೇಳ್ತೀವಿ, ಅದು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಸಹ ಇದರಲ್ಲಿರುತ್ತೆ. ಇನ್ನು ಜಿಂಕ್ ಅಂತಕ್ಕಂಥ ಒಂದು ಸೂಕ್ಷ್ಮ ಪೋಷಕಾಂಶಗಳು ಸಹ ಅದನ್ನ ಕರಗಿಸ್ಕೊಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳು ಇದರಲ್ಲಿ ಇದೆ. ಸೊ ಇದನ್ನ ನಾವು ಮುಖ್ಯವಾಗಿ ಅಡಿಕೆಗಾದ್ರೆ ಒಂದು 10 ml ಅನ್ನ 1 ಲೀಟರ್ ನೀರಲ್ಲಿ ಹಾಕೊಂಡು ಗಿಡಗಳ ಒಂದು ಬೆಳೆ ಏಜಿಗೆ ಅನುಸಾರವಾಗಿ, ಅಂದ್ರೆ 1 ವರ್ಷ ಇದ್ರೆ ಒಂದು 10 ml, 3-4 ವರ್ಷ ಇದ್ರೆ ಒಂದು 20 ml, ಫಸಲು ಬರ್ತಕ್ಕಂಥ ಗಿಡಗಳಿಗಾದ್ರೆ ಒಂದು 25ರಿಂದ 30 ml ಅನ್ನ ಅದನ್ನ ಬಳಸೋದಕ್ಕೆ ಹೇಳ್ತೀವಿ. ಹೇಗೆ ಅಂತಂದ್ರೆ 200 ಲೀಟರ್ ಡ್ರಮ್ಮಿಗೆ ಒಂದು 2 ಲೀಟರ್ ಅನ್ನ ಹಾಕೊಂಡು ಇದನ್ನ ಒಂದು ಗಿಡಕ್ಕೆ 1 ಲೀಟರ್, 2 ಲೀಟರ್ ಅಪ್ ಟು 3 ಲೀಟರ್ ವರೆಗೂ ಏಜಿನ ಅನುಸಾರವಾಗಿ ಹಾಕೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಸೊ ಇದು ಹೇಗೆ ಅಂತಂದ್ರೆ ಒಂದು ಪ್ರೀ ಕಂಡೀಷನ್ ಏನಂತಂದ್ರೆ ಹಸಿ ಇರಬೇಕು ಭೂಮಿಲಿ, ವರ್ಷಕ್ಕೆ 1-2 ಸಲ ಮಾಡಿ ಅಂತ ಹೇಳ್ತೀವಿ. ಮತ್ತೆ ಯಾವುದೇ ಒಂದು ಏನದು ಕೆಮಿಕಲ್ ಗೊಬ್ಬರಗಳ ಜೊತೆಯಲ್ಲಿ ಮಾಡಬಾರ್ದು. ಸೊ ಕೆಮಿಕಲ್ ಗೊಬ್ಬರಗಳನ್ನ ಅಕಸ್ಮಾತ್ ನೀವು ಮಾಡಿದ್ರೆ 1 ತಿಂಗಳು ಬಿಟ್ಟು ಅಥವಾ ಒಂದು 3-4 ವಾರ ಬಿಟ್ಬಿಟ್ಟು ಇದನ್ನ ಬಳಸೋದಕ್ಕೆ ಹೇಳ್ತೀವಿ. ಆದಷ್ಟು ಬೇರುಗಳ ಸುತ್ತ ಇದನ್ನ ಕೊಡೋದ್ರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ಈ ಒಂದು ರೈಸೋಸ್ಪಿಯರ್ ಅಂತ ಏನ್ ಕರಿತೀವಲ್ಲ, ಬೇರುಗಳ ಸಮೂಹ, ಆ ಸಮೂಹಕ್ಕೆ ಈ ಜೀವಾಣುಗಳು ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ನ್ಯಾಚುರಲ್ ಆಗಿ ಅವೈಲೇಬಲ್ ಇರ್ತಕ್ಕಂಥ NPK ನ ಕೊಡೋದ್ರ ಜೊತೆಯಲ್ಲಿ, ಸೊ ಇನ್ನು ಉಳಿದಂತೆ ಡಿಸೀಸ್ ರೆಸಿಸ್ಟೆನ್ಸ್ ಎಗೇನೆಸ್ಟ್, ಎಸ್ಪೆಷಲಿ ಅಲ್ಲೇನು ರೋಗಾಣುಗಳು ಇರುತ್ತಲ್ಲ, ಆ ರೋಗಾಣುಗಳಿಗೆ ಈ ಜೀವಾಣುಗಳು ಫೈಟ್ ಮಾಡಿಬಿಟ್ಟು ಆ ಡಿಸೀಸ್ ಅನ್ನ ಬರ್ತೇ ಇರ್ತಕ್ಕಂಥ ಒಂದು ರೋಗ ನಿರೋಧಕ ಶಕ್ತಿನ ಈ ಒಂದು ಬ್ಯಾಕ್ಟೀರಿಯಾಗಳು ಮಾಡ್ತವೆ ಇದರಲ್ಲಿ. ಸೊ ಅಜಟೋಬ್ಯಾಕ್ಟರು, ಬ್ಯಾಸಿಲಸ್, ಸೂಡೋಮೋನಾಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳು ಸಹ ಇದರಲ್ಲಿ ಇದೆ. ಸೊ ಇದು ಈ ಒಂದು AMC ಒಂದು ಉಪಯೋಗ. ಇವನ್ ನಾವು ದಾಳಿಂಬೆಗಳಿಗೆಲ್ಲ ಹೇಳ್ತೀವಿ. ದಾಳಿಂಬೆಗೆ ಈ ಒಂದು ಸ್ಪ್ರೇ ಸಹ ರೆಕಮೆಂಡ್ ಮಾಡ್ತೀವಿ, ಎಸ್ಪೆಷಲಿ ಬ್ಲೈಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಮತ್ತೆ ಭೂಮಿಗೆ ಹಾಕೋದ್ರಿಂದ ಸ್ವಲ್ಪ ವಿಲ್ಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಇವನ್ ನಮ್ಮ ಬ್ಲೈಟ್ ಸಹ ಅಷ್ಟೇ ಭೂಮಿಯಿಂದ ಬರ್ತಕ್ಕಂಥ ರೋಗಾಣುನೇ, ಅದು ಕಂಟ್ರೋಲ್ ಆಗ್ಬೇಕು ಅಂತಂದ್ರೆ ಇವನ್ ಡ್ರೆಂಚಿಂಗ್ ಸಹ ಹೇಳ್ತೀವಿ. ಇವನ್ ಮತ್ತೆ ಇದನ್ನು ಏನದು ಸ್ಪ್ರೇ ಸಹ ರೆಕಮೆಂಡ್ ಮಾಡ್ತೀವಿ. ಹಾಗೇನೆ ತರಕಾರಿಗಳಿಗೆ ನೀವು ನಾಟಿ ಮಾಡಿದ ಒಂದು 8 ದಿವಸಗಳ ನಂತರ ಎಕರೆಗೆ ಒಂದು 3 ಲೀಟರ್ ಅನ್ನ ರೆಕಮೆಂಡ್ ಮಾಡ್ತೀವಿ ಓವರ್ ಆಲ್. ಸೊ ಅದಾದ್ಮೇಲೆ ಒಂದು ಸ್ಪ್ರೇ ಸಹ ರೆಕಮೆಂಡ್ ಮಾಡ್ತೀವಿ, 5ರಿಂದ 10 ml ಏಜಿಗೆ ಅನುಸಾರವಾಗಿ ಸ್ಪ್ರೇ ಮಾಡ್ಲಿಕ್ಕೆ ಹೇಳ್ತೀವಿ. ಮೇಜರ್ ಆಗಿ ನಿಮಗೆ ರೈಸೋಸ್ಪಿಯರ್ ಅನ್ನ ನಿಮಗೆ ಮುಖ್ಯವಾಗಿ ಕಂಟ್ರೋಲ್ ಮಾಡಬೇಕು, ಸಾಯಿಲ್ ಟೆಕ್ಸ್ಚರ್ ಅನ್ನ ಚೇಂಜ್ ಮಾಡಬೇಕು. ಸೊ ಇದು ಮುಖ್ಯವಾಗಿ ವರ್ಷಕ್ಕೆ ಆ ತರಕಾರಿಗಳಿಗಾದ್ರೆ ಒಂದು 2 ಸಲ, ಒಂದು ಬೆಳೆ ಸೈಕಲ್ ಅಲ್ಲಿ ಒಂದು 2 ಸಲ ರೆಕಮೆಂಡ್ ಮಾಡಿ ಅಂತ ಹೇಳ್ತೀವಿ. ಸೊ ಇನ್ನು ಉಳಿದಂತೆ ಸರ್ ನಮ್ದು IIHR ಇದೊಂದು ವೇಸ್ಟ್ ಡಿಕಂಪೋಸರ್ ಅಂತ ಅಂದ್ಬಿಟ್ಟು, ಅರ್ಕಾ ವೇಸ್ಟ್ ಡಿಕಂಪೋಸರ್ ಅಂತ, ಇದು ನಮಗೆ ಒಂದು ನರ್ಸರಿ ಇಂಡಸ್ಟ್ರಿನಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಕಾಯರ್ ಪಿತ್ ಇರುತ್ತೆ, ಆ ಪಿತ್ತನ್ನ ಪೀಟ್ ಮಾಡ್ಲಿಕ್ಕೆ ಈ ಒಂದು ಅದು ಬ್ಯಾಕ್ಟೀರಿಯಲ್ ಕನ್ಸಾರ್ಷಿಯಾ AMC. ಇದು ಅರ್ಕಾ ವೇಸ್ಟ್ ಡಿಕಂಪೋಸರ್, ಇದು ಫಂಗಲ್ ಕನ್ಸಾರ್ಷಿಯಾ. ಈ ಒಂದು ಶಿಲೀಂಧ್ರಗಳ ಸಮೂಹ ಇದೇನ್ ಮಾಡುತ್ತೆ ಅಂತಂದ್ರೆ ಬೇಗ ಕೊಳೆಯುವಿಕೆನ ಜಾಸ್ತಿ ಬೇಗ ಮಾಡುತ್ತೆ. ಸೊ ನಿಮ್ಮ ಯಾವುದೇ ಒಂದು ವೇಸ್ಟ್ ಇರ್ಬೋದು, ಎಸ್ಪೆಷಲಿ ಅಡಿಕೆ ಸಿಪ್ಪೆ ಇರುತ್ತಲ್ಲ, ಅಡಿಕೆ ಸಿಪ್ಪೆನ ನೀವು ಗೊಬ್ಬರವಾಗಿ ಮಾಡೋದಕ್ಕೆ, ಯಾಕೆಂದ್ರೆ ನಾವೆಲ್ಲ ನೋಡ್ತಾ ಇದೀವಿ ಅಡಿಕೆ ಸಿಪ್ಪೆನ ಸೊ ಕೊಳೆ ರೋಗ ಬರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಸುಟ್ಟಾಕ್ತಿವಿ. ಸೊ ಸುಟ್ಟಾಕೋದ್ರಿಂದ ಪೊಲ್ಯೂಷನ್ ಸಹ ಆಗುತ್ತೆ. ಸೊ ಅದ್ರ ಬದಲು ಈ ಒಂದು ಜೀವಾಣುಗಳನ್ನ ಬಳಸ್ಕೊಂಡು ಅಡಿಕೆ ಸಿಪ್ಪೆನ ನೀವು ಒಂದು ಗೊಬ್ಬರವಾಗಿ ತಯಾರು ಮಾಡ್ಕೊಳ್ಳಿ. ಈ ವರ್ಷ ಬಂದಿರತಕ್ಕಂಥ ಅಡಿಕೆ ಸಿಪ್ಪೆನ ಒಂದು ಟ್ರ್ಯಾಕ್ಟರ್ ಲೋಡಿಗೆ ಒಂದು 5 kg ಕನ್ಸಾರ್ಷಿಯಾನ ಹಾಕೊಂಡು ಅದ್ರ ಜೊತೆಯಲ್ಲಿ ಒಂದು 20 kg ಅಷ್ಟು ದಂಗ್ ಸ್ಲರಿ ಅಂದ್ರೆ ಸಗಣಿ ಸ್ಲರಿನ ಮಾಡಿ ಅದಕ್ಕೆ ಹಾಕಿ, ಅದಕ್ಕೆ ಒಂದು ಮಾಯಿಶ್ಚರ್ನ ಮೇಂಟೈನ್ ಮಾಡಿಕೊಂಡು ನೀವು ಏರೇಷನ್ ಅನ್ನ ಕಂಡೀಷನ್ ಮಾಡ್ಕೊಂಡ್ಬಿಟ್ರೆ ನೀವು ಅಟ್ಲೀಸ್ಟ್ ಒಂದು 5-6 ತಿಂಗಳಿಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಬೇಡ 5-6 ತಿಂಗಳಿಗೆ ನಿಮ್ಗೆ ಆಗಲ್ಲ ಅಂತಂದ್ರೆ ಈ ವರ್ಷದನ್ನ ಅಡಿಕೆ ಸಿಪ್ಪೆನ ಮುನ್ವರ್ಷಕ್ಕೆ ಯೂಸ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಿಮ್ಮ ರೈತರುಗಳು ನಿಮ್ಮ ಖರ್ಚನ್ನ ನೀವೇ ಕಡಿಮೆ ಮಾಡ್ಕೊಳ್ಳಿ, ನಿಮ್ಮ ಗೊಬ್ಬರಗಳನ್ನ ನೀವೇ ತಯಾರು ಮಾಡ್ಕೊಳ್ಳಿ, ಸಾವಯವ ಗೊಬ್ಬರಗಳನ್ನ ವೇಸ್ಟ್ ಮಾಡಬೇಡಿ. ಸೊ ಇದು ಒಂದು ಇದು ಅರ್ಕಾ ವೇಸ್ಟ್ ಡಿಕಂಪೋಸರ್ ಅಂತ ಕರಿತೀವಿ. ಹಾಗೇನೆ ನಮ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಸಹ ಇದೆ ನಮ್ದು. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಮುಖ್ಯವಾಗಿ ಅರ್ಕಾ ವೆಜಿಟಬಲ್ ಸ್ಪೆಷಲ್, ಅರ್ಕಾ ಬನಾನಾ ಸ್ಪೆಷಲ್ಸ್, ಇದೆಲ್ಲ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ನಾಟಿ ಮಾಡಿದ ತರಕಾರಿಗಳಿಗಾದ್ರೆ ನಾಟಿ ಮಾಡಿದ 30 ದಿನಗಳ ನಂತರ ಒಂದು 5 grams per liter. ಸೊ 5 grams per liter ಅನ್ನ ನೀವು ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಸೊ ಅದ್ರ ಜೊತೆಯಲ್ಲಿ ಈಗ ನಮ್ದೇ ಆದ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿದೆ. ಇನ್ನ ಬಯೋಸ್ಟಿಮ್ಯುಲೆಂಟ್ಸ್ ಕ್ಯಾಟಗರಿನಲ್ಲಿ ನಿಮಗೆ ಹ್ಯೂಮಿಕ್ ಆಸಿಡ್, ಫಲ್ವಿಕ್ ಆಸಿಡ್ಸ್, ಅಮೈನೋ ಆಸಿಡ್ಸ್ ಇವೆಲ್ಲ ಸಹ ಸಿಗುತ್ತೆ ನಿಮಗೆ. ಸೊ ರೈತ ಬಾಂಧವರು ತಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮನ್ನ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಮೇಲ್ ID ಸಹ ಇದೆ, arekalorganics@gmail.com ಅಂತ. ಹಾಗೇನೆ ನಮ್ಮ ಕಾಂಟ್ಯಾಕ್ಟ್ ನಂಬರು 9845264041, ಹಾಗೇನೆ 9880535358 ಅಂತ ಇನ್ನೊಂದು ನಂಬರು, ಹಾಗೇನೆ 9686884449 ಅಂತಕ್ಕಂಥ ಒಂದು 3 ನಂಬರ್ಸ್ ಇದೆ. ಸೊ ಅಟ್ಲೀಸ್ಟ್ ಇಲ್ಲಿ ಒಂದು ನಂಬರ್ಗಳು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇದಾದ್ರೂ ತಗೊಳ್ಬಹುದು ಅಥವಾ ಆ ಕಡೆ ಎಲ್ಲಾದ್ರೂ ತಗೊಳ್ಬಹುದು ಸರ್.